ದೊಡ್ಡೋರು ಹೇಳ್ತಾರೆ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಒಳ್ಳೆಯದಲ್ಲ ಅಂತ. ಅದನ್ನ ನಾನು ಈ ಮೂವಿ ನೋಡಿದ ಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಹಲೋ ಸೊಪ್ರಾನೋಸ್, ವೆಲ್ಕಮ್ ಟು ದ ಬ್ರ್ಯಾಂಡ್ ನ್ಯೂ ಚಾನಲ್. ಫಸ್ಟ್ ನನಗೆ ಏನೇನು ಇಷ್ಟ ಆಯಿತು ಅಂತ ಹೇಳ್ಬಿಡ್ತೀನಿ. ನಯನ್ತಾರ ಅವರ ಗಂಗಾ ಕ್ಯಾರೆಕ್ಟರ್ ಸೂಪರ್ ಮಾಸ್ ಆಗಿತ್ತು. ಅವ್ರ ಆ್ಯಕ್ಟಿಂಗು ಅಷ್ಟೇ, ಫುಲ್ ಬೀಸ್ಟ್ ಮೋಡ್. ಏನೇ KGF ಸ್ಟೈಲ್ ಲುಕ್ಸ್ ಇದ್ರೂ ಯಶ್ ಅವರ ಆ್ಯಕ್ಟಿಂಗಲ್ಲಿ ಯೂನಿಕ್ನೆಸ್ ತೋರಿಸಿದ್ದಾರೆ. ತುಂಬಾ ಎಫರ್ಟ್ಸ್ ಹಾಕಿರೋದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಇವಾಗ ನನ್ಗೆ ಏನೇನು ವರ್ಕ್ ಆಗಿಲ್ಲ ಮತ್ತೆ ಇಷ್ಟ ಆಗಿಲ್ಲ ಅನ್ನೋ ವಿಷಯಗಳಿಗೆ ಬರೋಣ. ಆನೆಸ್ಟ್ ಆಗಿ ಹೇಳ್ತೀನಿ, ಫಿಲ್ಮ್ ಸ್ಟಾರ್ಟ್ ಆಗಿ ಫಸ್ಟ್ 10 ನಿಮಿಷಕ್ಕೇನೆ ನನಗೆ ಡಿಸಾಸ್ಟರ್ ವೈಬ್ಸ್ ಬಂದ್ಬಿಡ್ತು. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ರಾಯ ಜಸ್ಟ್ ಬರ್ತಾನೆ, ದಮ್ಮೊಡಿತಾನೆ, ಒಂದ್ 10 ಜನನ ಹಾಕೊಂಡು ಸಾಯಿಸ್ತಾನೆ, ಆಮೇಲೆ ಹೀರೋಯಿನ್ ಜೊತೆಗೆ ಟಚಿಂಗ್ ಮಾಡ್ತಾನೆ, ಮತ್ತೆ ಹೋಲ್ ಮೂವಿ ಅದೇ ರಿಪೀಟ್. ಇದರಲ್ಲಿ ಫಿಲ್ಮ್ ಸ್ಟೋರಿಗೆ ಸಂಬಂಧ ಇಲ್ದಂಗೆ ಫುಲ್ ಬಿಲ್ಡಪ್ ಡೈಲಾಗ್ಸ್ ಬೇರೆ. ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಒಂದು ಸ್ಟೋರಿ ಫ್ಲೋ ಅನ್ನೋದೇ ಇಲ್ಲ. ಮೂವಿಲಿ ಬರೋ 90% ಕ್ಯಾರೆಕ್ಟರ್ಸ್ಗೆ ಸ್ಕೋಪ್ ಅನ್ನೋದೇ ಇಲ್ಲ. ಈ ಮೂವಿಲಿ 5 ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾರೆ, ಎಲ್ಲ ಲೀಡ್ ಕ್ಯಾರೆಕ್ಟರ್ಸ್. ಅದರಲ್ಲಿ 4 ಕ್ಯಾರೆಕ್ಟರ್ ಫಸ್ಟ್ ಹಾಫ್ ಸತ್ತೋಗ್ಬಿಡ್ತಾರೆ. ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಅಂತೂ ಅಟರ್ ವೇಸ್ಟ್. ಇದರಲ್ಲಿ ಅದರ್ ಲ್ಯಾಂಗ್ವೇಜ್ ಆಕ್ಟರ್ಸ್ಗೆ ಕನ್ನಡ ಡಬ್ಬಿಂಗ್ ಅಂತೂ ವರ್ಸ್ಟ್. ಸ್ಕ್ರೀನ್ ಪ್ಲೇ ಯಶ್ ಅವ್ರು ಮಾಡಿದ್ರ ಇಲ್ಲ ಗೀತು ಮೋಹನ್ ದಾಸ್ ಮಾಡಿದ್ರ ಅಂತ ಗೊತ್ತಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಆಗ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಆಗ್ಲಿ ಹೆವಿ ಲ್ಯಾಗ್ ಫೀಲ್ ಆಗುತ್ತೆ. ಇದು ಬಿಟ್ಟು ಮೂವಿಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಫಿಲ್ಮ್ ಅಲ್ಲಿ ಬರೋ ಎಷ್ಟೊಂದು ವಿಷಯನ ನಾವೇ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್, ಸೆಕೆಂಡ್ ಹಾಫ್ ಅಲ್ಲಿ ಮಕಾವ್ಗೆ ರಾಯ ಏನಕ್ಕೆ ಹೋದ, ಆ ಇನ್ನೊಂದು ಗ್ಯಾಂಗ್ ಏನು ಸೇರ್ಕೊಂಡ, ಇದೆಲ್ಲ ಆಡಿಯನ್ಸ್ ನಾವೇ ಅರ್ಥ ಮಾಡ್ಕೊಬೇಕು. ಮೂವಿಲಿ ಬರೋ ಒಂದು ಎಮೋಷನ್ಸ್ ಕೂಡ ಕನೆಕ್ಟ್ ಆಗಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಅಪ್ಪ ಮಗ ಸೀನ್ಸ್ ಸ್ವಲ್ಪ ನೋಡೋ ತರ ಇತ್ತು. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇನೋ ಟ್ವಿಸ್ಟ್ ಅಂತ ಇಟ್ಟಿದ್ದಾರೆ, ಅದನ್ನ ನೀವೇ ಹೋಗಿ ಥಿಯೇಟರ್ ನೋಡಿ. ಫಿಲಂ ಪೂರ್ತಿ ಬರೀ ವೈಲೆನ್ಸ್, ಅದಕ್ಕೊಂದು ಮೀನಿಂಗ್ ಕೂಡ ಇಲ್ಲ. ಅಲ್ಲಿ ವಿಲನ್ಸ್ ಕ್ಯಾರೆಕ್ಟರ್ಸ್ ಎಷ್ಟು ಸ್ಟ್ರಾಂಗ್ ಇತ್ತು, ಇದರಲ್ಲಿ ವಿಲನ್ಸ್ ಅನ್ನೋರೇ ಇಲ್ಲ. ಇನ್ನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ರೈಟರ್ಸೇ ಈ ಮೂವಿಗೆ ದೊಡ್ಡ ವಿಲನ್ಸ್. ಮೂವಿಲಿ ಕೊನೆವರೆಗೂ ಏನ್ ಹೇಳಕ್ ಬರ್ತಾ ಇದಾರೆ ಅಂತಾನೆ ಅರ್ಥ ಆಗಲ್ಲ. ಇಷ್ಟೆಲ್ಲ ಸಾಲದು ಅಂತ ಮೂವಿ ಡ್ಯೂರೇಷನ್ ಬೇರೆ 3 hours 14 minutes. ಇದು ಮೂವಿಗೆ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್. BGM ಅಂತೂ ಅಷ್ಟು ತಲೆನೋವು ಬಂದ್ಬಿಡುತ್ತೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಂದ BGM ಸ್ವಲ್ಪ ಕೇಳ್ಬೋದು ಅಷ್ಟೇ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮೂವಿ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರು ಕೂಡ ರೈಟಿಂಗ್ ಅಲ್ಲಿ ವೀಕ್ ಇರೋದ್ರಿಂದ ಟಾಕ್ಸಿಕ್ ಬಂದು ಬಿಲೋ ಆವರೇಜ್ ಮೂವಿ. ನನ್ನ ರೀಸೆಂಟ್ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋರು ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ನಮ್ಮ ಚಾನಲ್ಗೆ ಬಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಸೊಪ್ರಾನೋಸ್.